ಓ ಗಂಡಸೆ, ನೀನು ಇಷ್ಟೇ. ಪ್ರತಿ ಗಂಡಸಿನ ಅಂತರಾಳದ ಹೊತ್ತಿಗೆ. ಅಧ್ಯಾಯ 4 ಮುಂದುವರಿಸುತ್ತಾ, ಹೌದು, ನನಗನ್ನಿಸತೊಡಗಿದೆ, ತಾಳಿ ಕಟ್ಟಿದವರೆಲ್ಲ ಗಂಡನಾಗುವುದಿಲ್ಲ. ಹಾಗಾದರೆ ಗಂಡ ಎನ್ನುವ ಪದದ ರಹಸ್ಯವಾದರೂ ಏನು? ಗಂಡ ಎನ್ನುವ ಪದದ ಅರ್ಥ ಸ್ವಲ್ಪ ಗೊಂದಲಕ್ಕೆ ಈಡು ಮಾಡುತ್ತದೆ. ಗಂಡು ಎನ್ನುವ ಪದದಿಂದ ಪರ್ಯಾಯವಾಗಿ ರೂಪುಗೊಂಡಿದ್ದೇ ಗಂಡ. ಹಾಗಾದರೆ ನಿಮಗನ್ನಿಸಬಹುದು, ಮದುವೆಗೂ ಮುನ್ನ ಅವನು ಗಂಡಾಗಿರಲಿಲ್ಲವೇ? ಇದೊಂದು ಥರ $1 ಮಿಲಿಯನ್ ಪ್ರಶ್ನೆಯಾದಂತಾಯಿತು. ಆಗಲೂ ಅವನು ಗಂಡು, ಆದರೆ ಅಧಿಕೃತವಾಗಿ ಘೋಷಣೆಯಾಗುವುದು ಮದುವೆಯಾದ ನಂತರ. ಅಂದರೆ ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ ನಂತರ ಅವನು ಗಂಡು. ಕ್ಷಮಿಸಿ, ತಾಳಿ ಕಟ್ಟಿದಾಕ್ಷಣ ಅವನು ಗಂಡು ಅಥವಾ ಗಂಡ ಆಗುವುದಿಲ್ಲ. ಹೆಣ್ಣು ಅವನ ಜೀವನದಲ್ಲಿ ಪ್ರವೇಶಗೊಂಡ ನಂತರ 5 ಪ್ರಮುಖವಾದ ಸಾಂಪ್ರದಾಯಿಕವಾದ ಜವಾಬ್ದಾರಿಗಳು ಹೆಗಲು ಏರುತ್ತವೆ. ಅದನ್ನು ಪ್ರತಿಯೊಬ್ಬ ಗಂಡಸು ಅನುಭವಿಸಲೇಬೇಕು. ಅಂದರೆ ಗಂಡು ಅಥವಾ ಗಂಡ ಪುರುಷಾರ್ಥನಾಗಬೇಕು. ಈಗ ನೀವು ಅಂದುಕೊಳ್ಳಬಹುದು, ಪುರುಷ ಎಂದರೆ ಗಂಡು ಎನ್ನುವ ಅರ್ಥವೇ ಅಲ್ಲವೇ ಎಂದು. ಅಲ್ಲ, ಪುರುಷ ಎಂದರೆ 5 ಬಗೆಯ ಜವಾಬ್ದಾರಿಗಳನ್ನು ಪೂರೈಸುವ ಅಥವಾ ಹೊರುವ ವ್ಯಕ್ತಿ ಎಂದು. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಮೊದಲನೆಯದು ಧರ್ಮ. ಧರ್ಮ ಎಂದರೆ ಧಾರ್ಮಿಕತೆ ಅಥವಾ ಕರ್ತವ್ಯ ಪೂರೈಸುವವನು. ನೋಡಿ, ಯಾವುದೇ ಹುಡುಗ ಮದುವೆಗಿನ್ನ ಮುಂಚೆ ಸ್ವತಂತ್ರವಾಗಿ ಓಡಾಡಿಕೊಂಡು ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ನಡೆದುಕೊಂಡಿರುತ್ತಾನೆ. ಆತನಿಗೆ ಯಾವುದೇ ಕಟ್ಟುಪಾಡುಗಳು ಇರುವುದಿಲ್ಲ. ಮನಸ್ಸೋ ಇಚ್ಛೆ ಇರುತ್ತಾನೆ. ತಂದೆ ತಾಯಿ ಏನನ್ನೇ ಹೇಳಿದರೂ ಒಂದು ಕಿವಿಯಿಂದ ತೆಗೆದುಕೊಂಡು ಮತ್ತೊಂದು ಕಿವಿಯಿಂದ ಹೊರಹಾಕಿ ತನ್ನಷ್ಟಕ್ಕೆ ತಾನು ಇರುತ್ತಾನೆ. ಮದುವೆಯಾದ ಮರುಕ್ಷಣ ಜವಾಬ್ದಾರಿಗಳು ಹೆಗಲೇರುತ್ತವೆ. ಆತನು ಧರ್ಮವನ್ನು ಪರಿಪಾಲಿಸಬೇಕು. ಧಾರ್ಮಿಕತೆ ಎಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂದು ಬಡಿದಾಡುತ್ತೇವೆಯಲ್ಲ, ಅದಲ್ಲ. ತಾನು ಕಟ್ಟಿಕೊಂಡ ಸಂಸಾರದ ಕೋಟೆಯೊಳಗೆ ಮನೋಧರ್ಮವನ್ನು ಪಾಲಿಸಬೇಕು. ಯಾಕೆಂದರೆ ಇವನು ಪಾಲಿಸುವ ಮನೋಧರ್ಮದಿಂದ ಮುಂದಿನ ಪೀಳಿಗೆಗೆ ಒಳ್ಳೆಯ ಮಾರ್ಗದರ್ಶನವಾಗಬೇಕು. ಇದು ಕರ್ತವ್ಯ. ಬದುಕಲು ಮಾಡಿಕೊಳ್ಳಬೇಕಾದ ಜವಾಬ್ದಾರಿಯುತ ಮಾರ್ಗವೇ ಕರ್ತವ್ಯ. ಇದನ್ನು ಪಾಲಿಸಲು ಅವಿರತ ಶ್ರಮಿಸಬೇಕು. ಜೀವನ ಪರ್ಯಂತ ಸೆಣಸಾಡಬೇಕು. ತನ್ನನ್ನು ತಾನು ಮರೆತು ತನ್ನ ಆಂತರಿಕ ಬಯಕೆಗಳನ್ನು ಬದಿಗೊತ್ತಿ ತನ್ನ ಗೃಹದ ಕೋಟೆಯನ್ನು ರಕ್ಷಿಸಲು ತನಗೆ ತಾನೇ ಮುಳ್ಳಿನ ಬೇಲಿಯನ್ನು ಹಾಕಿಕೊಂಡು ಹೋರಾಡಬೇಕು. ಗಂಡು ಪಾಲಿಸುವ ಧಾರ್ಮಿಕತೆಯಲ್ಲಿ ನ್ಯಾಯಯುತವಾಗಿರಬೇಕು. ಅವನ ಪ್ರತಿ ಹೆಜ್ಜೆಯೂ ಸತ್ಯಯುತವಾಗಿರಬೇಕು. ನೈತಿಕತೆಯಿಂದ ಕೂಡಿರಬೇಕು. ಅಂದರೆ ಪ್ರಾಮಾಣಿಕನಾಗಿರಬೇಕು. ಧರ್ಮದ ವಿಷಯದಲ್ಲಿ ಹೇಳಿದ ಇಷ್ಟನ್ನು ಪಾಲಿಸುವುದು ಅವನ ಕರ್ತವ್ಯ. ಎರಡನೆಯದು ಅರ್ಥ. ಅರ್ಥ ಎಂದರೆ ಸಂಪತ್ತು ಮತ್ತು ಜೀವನೋಪಾಯ. ಹೌದು, ಯಾರಿಗೂ ಮೋಸ ಮಾಡದೆ, ಯಾರಿಗೂ ತೊಂದರೆ ಕೊಡದೆ ನ್ಯಾಯಯುತ ಮಾರ್ಗದಲ್ಲಿ ಸಂಪಾದಿಸಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊರುವುದು. ಅದು ಜವಾಬ್ದಾರಿ ಹೇಗಿರಬೇಕೆಂದರೆ ಸಮಾಜಕ್ಕಾಗಲಿ ತನ್ನನ್ನು ನಂಬಿದ ಕುಟುಂಬಕ್ಕಾಗಲಿ ಸನ್ಮಾರ್ಗಯುತವಾಗಿರಬೇಕು. ಎಲ್ಲಿಯೂ ಮೋಸ, ವಂಚನೆ, ದ್ರೋಹ ಯಾವುದೂ ಇರಬಾರದು. ಎಲ್ಲವೂ ಹಿತಕರವಾಗಿರಬೇಕು. ಇದು ಸಾಧ್ಯನಾ ಅಂದುಕೊಂಡಿರಲ್ಲ? ಅದನ್ನು ಮುಂದೆ ಯೋಚನೆ ಮಾಡೋಣ, ಹೇಳುತ್ತೇನೆ. ಪ್ರತಿಯೊಬ್ಬ ಗಂಡು ಅಥವಾ ಗಂಡ ತನ್ನನ್ನು ತಾನು ಮರೆತು, ತನ್ನ ವೈಯಕ್ತಿಕ ಸುಖವನ್ನು ಮರೆತು ಅಥವಾ ಬದಿಗೊತ್ತಿ ಹೊಟ್ಟೆ ತುಂಬಿಸಲು ಕಟುಬದ್ಧನಾಗಿ ನಿಂತಿರಬೇಕು. ದಿನ ಕಳೆದಂತೆ ತನ್ನ ಆಂತರಿಕ ಬಯಕೆಗಳನ್ನು ಮರೆತು ಬಿಟ್ಟಿರುತ್ತಾನೆ. ಮೂರನೆಯದು ಕಾಮ. ಕಾಮ ಎಂದಾಕ್ಷಣ ಹೆಣ್ಣನ್ನು ಬಯಸುವ ಅಥವಾ ಅವಳನ್ನು ಸೇರುವ ವಿಷಯ ಎಂದುಕೊಳ್ಳಬೇಡಿ. ಕಾಮ ಎಂದರೆ ಆಸೆ, ಇಚ್ಛೆ, ಅಂದರೆ ಬಯಕೆ ಮತ್ತು ಸಂತೋಷ. ಏನಿದು ವಿಚಿತ್ರವಾಗಿದೆ ಎಂದುಕೊಳ್ಳಬೇಕು. ಹೌದು, ಸ್ವಲ್ಪ ವಿಚಿತ್ರವೇ. ಇಡೀ ಜಗತ್ತಿನ ಯಾವುದೇ ಜೀವಿಯಲ್ಲಿ ಹುಡುಕಿದರೂ ಆಸೆ ಇಲ್ಲದ, ಆಸೆ ಪಡದ ಜೀವಿ ಯಾವುದೂ ಇಲ್ಲ. ಬುದ್ಧ ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತದೆ, ಆಸೆಯೇ ದುಃಖಕ್ಕೆ ಮೂಲ ಎಂದು. ಹೌದು, ಈ ಮಾತು ಸತ್ಯ. ಆದರೆ ಆಸೆಯನ್ನು ಬಿಟ್ಟು ಬದುಕುವುದು ಸಾಧ್ಯವೇ ಇಲ್ಲ. ಹಸಿವನ್ನು ನೀಗಿಸಿಕೊಳ್ಳಲು ಒಂದು ತುತ್ತು ಅನ್ನವನ್ನು ತಿನ್ನಬೇಕೆಂದರೂ ಆಸೆಯ ಮೂಲವು ಇರಲೇಬೇಕು. ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ಯಾವ ಜೀವಿಯೂ ಬದುಕಲು ಸಾಧ್ಯವಿಲ್ಲ. ಈ ಕಾಮದಲ್ಲಿ ಪ್ರೀತಿ ಎಂಬ ವಿವರಣೆಯೂ ಇದೆ. ನಾವು ಮನುಷ್ಯರಾದವರು ಎಲ್ಲವನ್ನೂ ಎಲ್ಲರನ್ನೂ ಪ್ರೀತಿಸಬೇಕು. ಹೇಗೆ? ಒಳ್ಳೆಯ ಭಾವನಾತ್ಮಕವಾಗಿ,
ಮೈಲಿಗೆ ಇಲ್ಲದ ಹೃದಯದಿಂದ ಪ್ರತಿಯೊಬ್ಬರನ್ನು ಒಳ್ಳೆಯ ದೃಷ್ಟಿಕೋನದಿಂದ ನೋಡಬೇಕು, ಮಾತನಾಡಬೇಕು, ಹಾಗೆಯೇ ಬೆರೆಯಬೇಕು. ಅದೇ ಪ್ರೀತಿಯ ಸಂಕೇತವಾಗಿರುತ್ತದೆ. ಒಳ್ಳೆಯ ಪ್ರೀತಿಯ ಸುಖವನ್ನು ನಾವು ಅನುಭವಿಸಬೇಕಾದರೆ ನಮ್ಮ ಮಕ್ಕಳನ್ನು, ನಮ್ಮ ಒಡ ಹುಟ್ಟಿದವರನ್ನು ಹೇಗೆ ಒಳ್ಳೆಯ ಭಾವನೆಯಿಂದ ನೋಡುತ್ತೇವೆಯೋ, ಒಳ್ಳೆಯ ಭಾವನೆಯಿಂದ ಮಾತನಾಡುತ್ತೇವೆಯೋ, ಅದೇ ರೀತಿಯಲ್ಲಿ ಪರರನ್ನು ಮಾತನಾಡಿಸಿ ನೋಡಿ ಅದರ ಮಹತ್ವವನ್ನು ತಿಳಿಯಿರಿ. ಕಾಮದಲ್ಲಿ ಸೌಂದರ್ಯ ಮತ್ತು ಸಂತೋಷ, ಈ ಪದಗಳು ಎಷ್ಟು ಚೆಂದಾಗಿವೆ ಅಲ್ಲವೇ? ಸೌಂದರ್ಯದಲ್ಲಿ ಕಲೆ, ಅದರಲ್ಲಿ ಸಂತೋಷವನ್ನು ಅನುಭವಿಸುವುದು. ಮನುಷ್ಯರು ನಾವು ತುಸು ಸಂತೋಷವನ್ನು ಕಾಣಬೇಕೆಂದರೆ ನಮ್ಮ ಸುತ್ತಲಿನ ಜನರ ಒಡನಾಟದಿಂದ, ನಮ್ಮ ಸುತ್ತಲ ಪರಿಸರದಿಂದ, ಅದರಲ್ಲೂ ಈ ವಿಸ್ಮಯ ಪ್ರಕೃತಿಯ ಸುಂದರ ತಾಣಗಳಿಂದ, ಅದರಲ್ಲಿನ ಕಲೆಯಿಂದ ನಮಗರಿವಿಲ್ಲದೆಯೇ ಕೆಲವು ಕ್ಷಣಗಳು ಸಂತೋಷವನ್ನು ಅನುಭವಿಸುತ್ತೇವೆ. ಅಷ್ಟೇ ಆ ಕ್ಷಣ, ಆ ಆನಂದ. ಮೇಲಿನ ಅಷ್ಟೂ ಕ್ರಿಯೆಗಳು ಮುಗಿಸುವ ಹೊತ್ತಿಗೆ ನಮಗೆಲ್ಲ ವಯಸ್ಸಾಗಿರುತ್ತದೆ. ಈ ನೋವು, ಈ ಕಷ್ಟ ಎಲ್ಲವೂ ಸಾಕು ಎನಿಸಿರುತ್ತದೆ. ಆಗ ಬರುವುದೇ ಮೋಕ್ಷ. ನಾಲ್ಕನೆಯದು ಮೋಕ್ಷ. ಜನನ ಮರಣದ ಚಕ್ರದಿಂದ ಮುಕ್ತಿ ಹೊಂದಿ ಪರಮಾತ್ಮನೊಂದಿಗೆ ಏಕತ್ವವನ್ನು ಸಾಧಿಸುವುದು. ಇದು ಮಾನವ ಜೀವನದ ಪರಮ ಗುರಿ ಎಂದು ಹೇಳಲಾಗುತ್ತದೆ. ಈಗ ಈ ಪದಗಳನ್ನು ನಮ್ಮಗಳ ಶೈಲಿಯಲ್ಲಿ ಹೇಳುವುದಾದರೆ ಹೇಗಿರುತ್ತದೆ ಎಂದರೆ, ಸಾಮಾನ್ಯವಾಗಿ ಈ ಪರಿಸರದಲ್ಲಿ, ಪರಿಸ್ಥಿತಿಗಳಲ್ಲಿ ಗುದ್ದಾಡಿ ನೊಂದು ಬಸವಳಿದು ಸುಸ್ತಾಗಿ ಹೋಗಿರುತ್ತೇವೆ. ಸುಮಾರು 50 ದಾಟಿದ ನಂತರ ಯಾವುದೇ ವ್ಯಕ್ತಿಯನ್ನು ಮಾತನಾಡಿಸಿ ನೋಡಿ, ನನ್ನ ಮಕ್ಕಳಿಗೆ ಒಂದು ಗಡಿ ದಾಟಿಸಿ ಅವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿದ ಮೇಲೆ ನನ್ನದು ಏನಿರುತ್ತದೆ? ಪರಮಾತ್ಮ, ಈ ಪ್ರಪಂಚ ನನಗೆ ಸಾಕು, ಮೊದಲು ನನ್ನನ್ನು ಕರೆದುಕೋ ಎಂದು ಬೇಡಿಕೊಳ್ಳುತ್ತಾನೆ. ನೊಂದ ಪ್ರತಿಯೊಬ್ಬ ಗಂಡಸು ಸಾವಿನ ಬಾಗಿಲಿನ ಕಡೆ ಮುಖ ಮಾಡಿ ನಿಂತಿರುತ್ತಾರೆ. ದಿನ ಕಳೆದಂತೆ ತನ್ನ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡು ಒಂಟಿಯಾಗಿರುತ್ತಾನೆ. ತನಗೆ ಇನ್ನಾರು ಏನೊಂದು ಬೇಡವೆನಿಸಿಬಿಟ್ಟಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಹೊರ ಪ್ರಪಂಚದ ಹೋರಾಟಕ್ಕಿಂತ ಮನೆಯೊಳಗಿನ ಬದುಕಿಗಾಗಿ ನಡೆಸುವ ಹೋರಾಟವೇ ಅಪ್ರತಿಮವಾದದ್ದು, ಅವಿರತವಾದದ್ದು. ಪುರಾಣದಲ್ಲಿ ವಿಶ್ಲೇಷಣೆ ಹೇಗೆ ಕೊಟ್ಟಿದ್ದಾರೇನೋ, ವಾಸ್ತವದಲ್ಲಿ ಅವೆಲ್ಲವೂ ನಿಲುಕದ್ದಾಗಿರುತ್ತದೆ. ಇಲ್ಲಿ ಈಗ ನಾನು ಗಂಡಿನ ಅಂತರಾಳದ ಬಗ್ಗೆ ಮಾತ್ರ ಹೇಳುತ್ತಿದ್ದೇನೆ ಅಲ್ಲವೇ? ಮೋಕ್ಷದ ವಿಷಯದಲ್ಲಿ ಹೆಣ್ಣು ಗಂಡಿಗಿಂತ ವೇಗವಾಗಿ ಆಲೋಚನೆ ಮಾಡುತ್ತಾಳೆ. ಏಕೆಂದರೆ ಹುಟ್ಟಿದ ಮಗು ಬೆಳೆಯುವ ತನಕ ಒಂದು ಗುಣ, ಬೆಳೆದ ಮೇಲೆ ಮತ್ತೊಂದು ಗುಣ. ಹೆಣ್ಣಾದರೆ ಗಂಡ ಎನ್ನುವ ವ್ಯಕ್ತಿ ಹತ್ತಿರ ಬಂದಾಗ, ಗಂಡಾದರೆ ಹೆಂಡತಿ ಎನ್ನುವವರು ಹತ್ತಿರ ಬಂದಾಗ ತಾಯಿಯಲ್ಲಾಗುವ ಬದಲಾವಣೆಗಳು ಊಹಿಸಲು ಅಸಾಧ್ಯ. ಮನೆಯೊಳಗಿನ ವಾತಾವರಣವೇ ಬದಲಾಗಿ ಹೋಗುತ್ತದೆ. ತಾಯಿಯಲ್ಲಾಗುವ ಅಂತರಂಗದ ಬದಲಾವಣೆಗಳನ್ನು ಮುಂದೆ ತಿಳಿಸುತ್ತೇನೆ, ಸದ್ಯಕ್ಕೆ ವಿಷಯಾಂತರ ಬೇಡ. ನಮ್ಮ ಕನ್ನಡ ಭಾಷೆಯಲ್ಲಿ ಗಂಡ ಎನ್ನುವ ಪದಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಹಲವಾರು ಅರ್ಥಗಳು ಬದಲಾಗುತ್ತಾ ಹೋಗುತ್ತವೆ. ಗಂಡ ಎಂದರೆ ಒಬ್ಬ ಮಹಿಳೆಯ ಪತಿ ಅಥವಾ ಜೀವನ ಸಂಗಾತಿ. ಗಂಡ ಎಂದರೆ ಲಿಂಗವನ್ನು ಸೂಚಿಸುವ ವ್ಯಕ್ತಿ ಗಂಡು. ಗಂಡ ಎಂದರೆ ಹಿಂದೆ ಬಳಕೆಯಲ್ಲಿದ್ದಂತೆ ಶೂರ, ಧೀರ, ಧೈರ್ಯವಂತ ಎಂಬ ಅರ್ಥದಲ್ಲಿತ್ತು. ಗಂಡ ಎನ್ನುವ ಪದಕ್ಕೆ ನಮ್ಮ ಸಂಪ್ರದಾಯಗಳ ಪ್ರಕಾರ ಅವನು ಕೇವಲ ಕುಟುಂಬದ ಮುಖ್ಯಸ್ಥನಲ್ಲ, ಅವನಿಗೆ ಸಮಾಜದಲ್ಲಿ ಬಹುಮುಖ್ಯವಾದ ಕರ್ತವ್ಯಗಳು ಇವೆ. ಅದರಲ್ಲಿ ಯಾವುವೆಂದರೆ ಧರ್ಮವನ್ನು ಪಾಲಿಸುವುದು, ತನ್ನ ಪತ್ನಿಯನ್ನು ಗೌರವಿಸಿ ರಕ್ಷಿಸುವುದು, ತನ್ನ ಕುಟುಂಬದ ಕಲ್ಯಾಣಕ್ಕಾಗಿ ಜೀವವಿರುವ ತನಕ ಶ್ರಮಿಸುವುದು, ತನ್ನ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವುದು, ಕೊನೆಯದಾಗಿ ಸಮಾಜದ ಹಿತಕ್ಕಾಗಿ ಬದುಕುವುದು. ಈಗ ಹೇಳಿದ 5 ವಿವರಣೆಯಲ್ಲಿ ಗಂಡಿಗಾಗಿ, ಅವನ ಸ್ವಂತಕ್ಕಾಗಿ ಅಂದರೆ ಅವನಿಗಾಗಿ ಯಾವುದಾದರೂ ಯೋಜನೆ ಇದೆಯಾ ನೋಡಿ? ಎಲ್ಲೂ ಇಲ್ಲ. ಎಲ್ಲವೂ ಪರರಿಗಾಗಿ. ಅಂದರೆ ಅರ್ಥ, ತನ್ನ ಅಭಿಲಾಷೆಗಳನ್ನು ಬದಿಗೊತ್ತಿ ಪರರಿಗಾಗಿ ಅವಿರತ ಶ್ರಮಿಸುವವನು ಗಂಡ ಅಥವಾ ಗಂಡಸು. ಗಂಡು ಅಥವಾ ಗಂಡಸು ತನ್ನ ಸ್ವಾರ್ಥಕ್ಕಾಗಿ ಬದುಕಿರುವ ಉದಾಹರಣೆಗಳು ಎಲ್ಲಿ ಹುಡುಕಿದರೂ ಒಂದು ಸಣ್ಣ ತುಣುಕು ಸಿಗುವುದಿಲ್ಲ. ಎಲ್ಲವೂ ತನ್ನನ್ನು ನಂಬಿದವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವವನು. ಅವನ ಪ್ರತಿಯೊಂದು ಹೋರಾಟವು ತನಗಾಗಿ ಎಂಬುವುದಿಲ್ಲ, ತನ್ನನ್ನು ನಂಬಿದವರಿಗಾಗಿ ಎಂದಷ್ಟೇ ಇರುತ್ತದೆ. ಇದರ ಆಳವನ್ನು ಅರಿಯದವರು
ಚಟಗಳಿಗೆ ದಾಸರಾಗಿ ತಮ್ಮನ್ನು ತಾವು ಮರೆತು ಮತ್ತೇರುವಷ್ಟು ಕುಡಿದು ರಸ್ತೆಯ ಬದಿಯಲ್ಲೆಲ್ಲೋ ಬಿದ್ದು ಎಚ್ಚರವಾದಾಗ ತೂರಾಡುತ್ತಾ ಮನೆಯ ಬಾಗಿಲು ಮುಟ್ಟುತ್ತಾರೆ. ಯಾರು ಏನೇ ಅಂದರೂ ಅದು ಅರಿವಿಗೆ ಬಾರದೆ ಮೂಲೆಯಲ್ಲಿರುತ್ತಾರೆ. ಗಂಡ ಅಥವಾ ಗಂಡಸು ಎನ್ನುವ ಭಾವನೆಯನ್ನು ಕಳೆದುಕೊಂಡು ಕೆಲಸಕ್ಕೆ ಬಾರದವರಂತೆ ಮೂಲೆ ಗುಂಪಾಗುತ್ತಾರೆ. ಬಹಳ ಸೂಕ್ಷ್ಮವಾದ ವಿಚಾರ. ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ಗಂಡು ಕಳೆದುಕೊಳ್ಳುವವನೇ ವಿನಃ ಉಳಿಸಿಕೊಳ್ಳುವವನಲ್ಲ. ಕಳೆದುಕೊಳ್ಳುವುದರಲ್ಲೂ ಅವನು ಸಂತೋಷ ಪಡುತ್ತಾನೆ. ಈಗ ನಿಮಗನ್ನಿಸಬಹುದು, ಗಂಡು ಏನನ್ನು ಕಳೆದುಕೊಳ್ಳುತ್ತಾನೆ, ಎಲ್ಲವೂ ಸುಳ್ಳು ಎಂದು. ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳುತ್ತೇನೆ. ಎಲ್ಲೋ ಓದಿದ ಒಂದು ನೆನಪು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಪ್ರತಿಯೊಂದು ಜೀವಿಯು ಹೆಣ್ಣನ್ನು ಸೇರಲು ಆತುರ ಪಡುತ್ತದೆ. ಸೇರಿದೊಡನೆ ಸುಸ್ತಾಗಿ ಮಲಗಿರುತ್ತಾರೆ, ಅಲ್ಲವೇ? ಇದು ವಾಸ್ತವ. ಮುಂಜಾನೆಯಲ್ಲೂ ಕತ್ತಲೆಯಲ್ಲೂ ನಮ್ಮನ್ನು ಕಾಡುವ ಕಿವಿಯಲ್ಲಿ ರಾಗವನ್ನು ಹಾಡುತ್ತಾ ನಮ್ಮ ಒಂದು ತೊಟ್ಟು ರಕ್ತದಿಂದ ತನ್ನ ಹೊಟ್ಟೆ ಹೊರೆಯುವ ಸೊಳ್ಳೆಯ ಜೀವನ ಶೈಲಿ ವಿಚಿತ್ರವಾಗಿದೆ. ಪ್ರತಿ ಸೊಳ್ಳೆಯೂ ಒಂದು ಹೆಣ್ಣು ಸೊಳ್ಳೆಯನ್ನು ಸೇರಲು ಆತುರ ಪಡುತ್ತವೆ. ಒಂದಕ್ಕೊಂದು ಯುದ್ಧ ಮಾಡುತ್ತವೆ. ಅವುಗಳ ಯುದ್ಧದಲ್ಲಿ ಸತ್ತರೂ ಸಾಯಬಹುದು, ಗೆದ್ದರೂ ಗೆಲ್ಲಬಹುದು. ಆದರೆ ಗುಯಿಗುಡುತ್ತಾ ಹಾರಾಡುತ್ತಾ ಹೆಣ್ಣು ಸೊಳ್ಳೆಯನ್ನು ಗಂಡು ಸೊಳ್ಳೆ ಸೇರಿದೊಡನೆ ಅದು ಕ್ಷಣ ಮಾತ್ರದಲ್ಲಿ ಸತ್ತು ಹೋಗುತ್ತದೆಯಂತೆ. ಎಷ್ಟು ವಿಚಿತ್ರ ಅಲ್ಲವೇ? ತನ್ನ ಜೀವ ಹೋದರೂ ಚಿಂತೆ ಇಲ್ಲ, ಹೋರಾಟ ಮಾಡಿಯಾದರೂ ಹೆಣ್ಣಿನೊಂದಿಗೆ ಸೇರಬೇಕು. ಆದರೆ ಹೆಣ್ಣು ಸೊಳ್ಳೆ ಸತ್ತಿರುವ ಹಲವಾರು ಗಂಡು ಸೊಳ್ಳೆಯ ಮೇಲೆ ಯಾವುದೇ ಅರ್ತಿಯನ್ನು ತೋರಿಸದೆ, ಕನಿಕರವನ್ನೂ ಸೂಚಿಸದೆ, ಕೊಚ್ಚೆಯ ಗುಂಡಿಯ ಮೇಲೆ ರಾಶಿ ಮೊಟ್ಟೆಗಳನ್ನಿಟ್ಟು ಹೊರಟು ಹೋಗುತ್ತದೆ, ತನ್ನ ಕರ್ತವ್ಯ ಮುಗಿಯಿತು ಎಂದು. ಈ ವಿಷಯ ಹೀಗೆ ಯಾಕೆ ಅನ್ನಿಸಬಹುದು ನಿಮಗೆ, ಅಲ್ಲವೇ? ಯಾಕೆಂದರೆ ಓ ಗಂಡಸೆ, ನಿಜವಾಗಿಯೂ ನಿನ್ನ ಬಲವಿಷ್ಟೇ ಅಂತ ಹೇಳಲು ಉದಾಹರಣೆ ಕೊಟ್ಟೆ. ತನ್ನ ಮಾನಸಿಕ ದೈಹಿಕ ಬಲವನ್ನೆಲ್ಲ ಧಾರೆ ಎರೆದು ಬದುಕಿರುವವರೆವಿಗೂ ತಾನು ಒಂಟಿಯಾಗಿ ಉಳಿಯುತ್ತಾನೆ. ಎಲ್ಲಿಯೂ ಅವನು ತನ್ನ ನೋವನ್ನಾಗಲಿ ಒಂಟಿತನದ ಅನುಭವಗಳನ್ನಾಗಲಿ ವ್ಯಕ್ತಪಡಿಸುವಂತಿಲ್ಲ. ಯಾಕೆಂದರೆ ಅವನು ಹೊತ್ತಿರುವ ಮೀಸೆಗೆ ಅವಮಾನ. ಓ ಗಂಡಸೆ, ನೀನು ಇಷ್ಟೇ ಅಲ್ಲವೇ? ನೀವು ಕೇಳಬಹುದು, ಗಂಡು ಅಥವಾ ಗಂಡಸು, ಅವನ ಕಷ್ಟ ಎಷ್ಟು ಎಂದು ಈ ಪದದ ಅಂತರಾಳ. ಎಲ್ಲವನ್ನು ಹಾಗೆಯೇ ಹೆಂಡತಿ ಎನ್ನುವ ಪದದ ಅರ್ಥವನ್ನು ಹೇಳಿ ಎಂದು. ಹೆಂಡತಿ ಎಂದರೆ ಶರಣಾದವಳು ಎಂಬ ಅರ್ಥವನ್ನು ಕೊಡುತ್ತದೆ. ಜೊತೆಗೆ ಯಾರಿಗೆ, ಎಲ್ಲಿ, ಯಾವಾಗ ಶರಣಾದಳು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಹೌದು, ಒಂದು ಕ್ಷಣ ಆಲೋಚಿಸಿ. ಮದುವೆಗೂ ಮುನ್ನ ಹುಡುಗಿ ಕನ್ಯೆ ಎಂಬ ಪದವಿಯನ್ನು ಅಲಂಕರಿಸಿರುತ್ತಾಳೆ. ಕುತ್ತಿಗೆಗೆ ತಾಳಿ ಏರಿದ ಮೇಲೆ ಕನ್ಯತ್ವವನ್ನು ಕಳೆದುಕೊಂಡು ಹೆಂಗಸಾಗುತ್ತಾಳೆ, ಅರ್ಥಾತ್ ಹೆಂಡತಿಯಾಗುತ್ತಾಳೆ. ಅದಕ್ಕೆ ಹೇಳುವುದು ಶರಣಾದವಳು ಎಂದು. ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತದೆ, ಗಂಡು ಶರಣಾಗಿಲ್ಲವೇ? ಗಂಡು ಬಹಿರಂಗವಾಗಿ ಶರಣಾದವನು, ಹೆಣ್ಣು? ಆತ್ಮೀಯರೇ, ಮುಂದಿನ ಸಂಚಿಕೆಯಲ್ಲಿ ಹೆಣ್ಣಿನ ಶರಣಾಗತಿ ಮತ್ತು ಆಕೆಯ ದಾಂಪತ್ಯದ ವಿಷಯಗಳನ್ನು ಹೇಳುತ್ತಾ ಹೋಗುತ್ತೇನೆ. ಧನ್ಯವಾದ.